ರಾಯಚೂರು ಜಿಲ್ಲೆಯ ಗಬ್ಬೂರು ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ನೆರವೇರಿಸಲಾಯಿತು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿಯ ಶ್ರೀ ವಾಲ್ಮೀಕಿ ಮಠದ ಪೀಠಾಧಿಪತಿ ಡಾಕ್ಟರ್ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹೈದರಾಬಾದ್ನ ಅಪೋಲೋ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಅವರು ಶೀಘ್ರ ಗುಣಮುಖರಾಗಲೆಂದು ಭಕ್ತರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ವಾಲ್ಮೀಕಿ ಶ್ರೀಮಠದ ಪ್ರತಿನಿಧಿ ರಾಚಣ್ಣ ನಾಯಕ್ ಕೋಳೂರು ಮಾತನಾಡಿ, ಗುರುಗಳು ಸಮಾಜದ ಅಭಿವೃದ್ಧಿಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿದ್ದು, ಅವರ ಆರೋಗ್ಯ ಚೇತರಿಸಿಕೊಳ್ಳುತ್ತಿರುವುದಾಗಿ ತಿಳಿಸಿದರು. ಸಮಾಜದಲ್ಲಿ ಯಾವುದೇ ಆತಂಕ ಬೇಡ, ಗುರುಗಳು ಬೇಗನೆ ಮರಳಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ವಿವಿಧ ಸಮಾಜದ ಮುಖಂಡರು, ಯುವಕರು ಹಾಗೂ ಗಣ್ಯರು ಭಾಗವಹಿಸಿ ಗುರುಗಳ ಶೀಘ್ರ ಗುಣಮುಖತೆಗೆ ದೇವರಲ್ಲಿ ಪ್ರಾರ್ಥಿಸಿದರು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಗುರುಪೀಠದ ವಾಲ್ಮೀಕಿ ಸಮಾಜದ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ನಮ್ಮ ರಾಯಚೂರು ಪ್ರವಾಸ ಕೈಗೊಂಡಿದ್ದರು. ಆ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡು ಅವರು ಒಂದು ಆಸ್ಪತ್ರೆ ದಾಖಲಾಗಬೇಕಾಯಿತು. ಏನಪ್ಪ ಅಂದರೆ ಅವರಿಗೆ ಸ್ವಲ್ಪ ಹೃದಯ ಸಂಬಂಧ ಕಾಯಿಲೆ ಕಂಡಿರೋದ್ರಿಂದ ಅವರು ಹೈದರಾಬಾದ್ ಒಂದು ಅಪೋಲೋ ಎಂಬ ಆಸ್ಪತ್ರೆ ದಾಖಲಾಗಿದ್ದಾರೆ. ಅವರಿಗೆ ಒಂದು ಆರೋಗ್ಯದಲ್ಲಿ ಒಳ್ಳೆಯ ಒಂದು ಅದಿದು ಆರೋಗ್ಯವಾಗಿ ಅವರು ಇರಲಿ ಎಂಬ ಒಂದು ಉದ್ದೇಶದಿಂದ ಇವತ್ತು ನಾವು ಗಬ್ಬೂರು ಗ್ರಾಮದಲ್ಲಿ ಅವರ ಒಂದು ಎಲ್ಲ ಸಮಾಜದ ಬಂಧುಗಳ ಒಂದು ನೇತೃತ್ವದಲ್ಲಿ ನಾವು ಅವರಿಗೆ ಒಂದು ಅಭಿಷೇಕ ಮಾಡುವ ಮೂಲಕ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಅವರಿಗೆ ಒಂದು ಪೂಜಾ ಸಲ್ಲಿಸಿ ಅಭಿಷೇಕ ಮಾಡಿಸಿ ನಮ್ಮ ಗುರುಗಳು ಆದಷ್ಟು ಬೇಗ ಆರೋಗ್ಯದಿಂದ ಒಳ್ಳೆಯದಾಗಲಿ ಅವರಿಗೆ ಅಂತ ಹೇಳಿಕೊಂಡು, ಮತ್ತು ಅದೇ ರೀತಿ ಸಮಾಜ ಸೇವೆಯಲ್ಲಿ ಮತ್ತು ಮೊದಲಿನಂತೆ ತೊಡಗಲಿ ಅವರು ನಮ್ಮ ಗುರುಗಳು. ಯಾಕಂದರೆ ಅವರು ತಮ್ಮ ಒಂದು ಆರೋಗ್ಯದ ಒಂದು ಅರಿವಿಲ್ಲದಂತೆ ಸಮಾಜದಲ್ಲಿ ಹಗಲು ರಾತ್ರಿ ಅನ್ನದೇ ರಾಜ್ಯವನ್ನು ಸಮಾಜ ಸಂಘಟನೆಯ ಒಂದು ಕಟ್ಟುವ ನಿಟ್ಟಿನಲ್ಲಿ ಅಭಿವೃದ್ಧಿಯ ಒಂದು ದೃಷ್ಟಿಯಲ್ಲಿ ಅವರು ಹಗಲು ರಾತ್ರಿ ರಾಜ್ಯ ಪ್ರವಾಸ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಮ್ಮ ಸಮಾಜದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಮಟ್ಟದ ಒಂದು ಸಮಾಜದ ಒಂದು ಜವಾಬ್ದಾರಿ ಇರಲಿ ಅಂತೇಳಿ ನಮ್ಮ ಗುರುಗಳಿಗೆ ಒಂದು ಆರೋಗ್ಯ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಇಷ್ಟೇ ನಾನು ಮಾತು.